ರಾಜಕೀಯ ಅಂತ ಬಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತಾರೆ, ಇಂಡಿಯಾ ಅಂದ್ರೆ ಮಂಡ್ಯ ಅಂತಾರೆ. ಯಾಕಂದ್ರೆ ಪ್ರತಿ ಚುನಾವಣೆಯಲ್ಲೂ ಕೂಡ ಮಂಡ್ಯ ಕ್ಷೇತ್ರ ಸಾಕಷ್ಟು ಹೈಪ್ ಅನ್ನ ಪಡೆದುಕೊಂಡಿರುತ್ತೆ. ಅದರಲ್ಲೂ ಈ ಬಾರಿ ಲೋಕಸಮರವನ್ನ ಗೆಲ್ಲಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿವೆ. ಹಾಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತಷ್ಟು ಹೈಪ್ ಅನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಒಂದ್ ಕಡೆ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ತಮ್ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿದ್ರೆ, ಇನ್ನೊಂದ್ ಕಡೆ ಜೆಡಿಎಸ್ ಮಂಡ್ಯವನ್ನ ತಮ್ಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದಿದೆ. ಇದೆಲ್ಲದರ ಮಧ್ಯೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಬಿಗ್ ಬ್ರೇಕಿಂಗ್ ಬಂದಿದೆ. ಯಾಕಂದ್ರೆ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರ ಆಪ್ತರಾಗಿರುವಂತಹ ಹನ್ಕೆರೆ ಶಶಿಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಈ ಬಾರಿ ಬಿಜೆಪಿಯಿಂದ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡ್ಲಿ ಬಿಡ್ಲಿ, ಆದ್ರೆ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಖಚಿತ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಹಾಗಾದ್ರೆ ಸಂಸದೆ ಸುಮಲತಾ ಅಂಬರೀಶ್ ಅವರ ಆಪ್ತರಾಗಿರುವಂತಹ ಹನ್ಕೆರೆ ಶಶಿಕುಮಾರ್ ಅವರು ಕರ್ನಾಟಕ ಟಿವಿ ಜೊತೆ ಮಾತನಾಡಿದ್ರು. ಹಾಗಾದ್ರೆ ಏನೆಲ್ಲ ಮಾತನಾಡಿದ್ರು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹಲೋ ಸರ್, ಇವಾಗ ಮಂಡ್ಯದಿಂದ ಸುಮಲತಾ ಮ್ಯಾಮ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಆದ್ರೂ ನಿಲ್ತಾರೆ ಅನ್ನೋ ವಿಚಾರ ಏನಿದೆ ಸರ್ ಅಪ್ಡೇಟ್ಸ್? ಈಗ ನಾವು ಮೊದಲು ನಮ್ಮ ಪ್ರಾಮುಖ್ಯತೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಒತ್ತಾಸೆ ಇದೆ. ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಬಿಜೆಪಿಯಿಂದ ನಿಲ್ಬೇಕು ಅಂತ ನಾವೆಲ್ಲರೂ ಹೇಳಿದೀವಿ. ನಮ್ಮ ಸಂಸತ್ ಸದಸ್ಯರಾದಂತ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಅದೇ ಆಸೆ ಇರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈಗ ನಾಳೆ ಒಂದು ಸಭೆಯನ್ನ ಕರೆದು ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿ ನಾಳೆ ಒಂದು 4 ಗಂಟೆಗೆ ನಮ್ಮ MP ಮೇಡಮ್ ನಿವಾಸದಲ್ಲಿ ಒಂದು ಸಭೆಯನ್ನ ಕರಿತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲಾದ್ರೂ ಕೂಡ ಈ ಸಲ, ಯಾಕೆಂದ್ರೆ ಮಾಡಿರ್ತಕ್ಕಂಥ ಸಾಧನೆಗಳು ಕಳೆದ 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ನಮ್ಮ ಮುಂದೆ ಇರೋದ್ರಿಂದ ಸೊ ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿಲೇಬೇಕು ಅಂತೇಳಿ ನಮ್ಮೆಲ್ಲರೂ ಒತ್ತಾಸೆ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಆ ಪ್ರಯತ್ನದಲ್ಲೇ ಇದ್ದೀವಿ. ಸೊ ಅವರು ಕೂಡ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ನಮ್ಮ ಮೊದಲ ಆದ್ಯತೆ ಭಾರತೀಯ ಜನತಾ ಪಕ್ಷದಲ್ಲಿ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸಬೇಕು. ಹೈಕಮಾಂಡ್ ಬಿಜೆಪಿಗೆ ಅದನ್ನ ಟಿಕೆಟ್ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ ನಾವು ಹೇಳಿದೀವಿ. ನಾವೆಲ್ಲ ಒತ್ತಾಸೆಯನ್ನ ಮಾಡಿದೀವಿ. ಸೊ ನಾಳೆ ನಮ್ಮ ಮೀಟಿಂಗ್ ಅಲ್ಲಿ ಏನೇನು ಚರ್ಚೆಗಳು ತೀರ್ಮಾನ ಆಗುತ್ತೆ. ಒಟ್ಟಿನಲ್ಲಿ ನಾವಂತೂ 100% ಭಾಗ ನಮ್ಮ ಸುಮಲತಾ ಅಂಬರೀಶ್ ಅವ್ರನ್ನ ಮಂಡ್ಯ ಕ್ಷೇತ್ರದಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿಸ್ತೀವಿ. ಅದಂತೂ ಸತಸಿದ್ಧ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಬಿಜೆಪಿಯಿಂದ ಇನ್ ಕೇಸ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಅವರು ಪಕ್ಷೇತರ ಅಭ್ಯರ್ಥಿ ಆಗುವಂತಹ ಚಾನ್ಸ್. ಈಗ ಭಾರತೀಯ ಜನತಾ ಪಕ್ಷದವರಿಗೆ ನಮ್ಮ ಮೇಲೆ, ನಮ್ಮ ನಾಯಕಿಯಾದ ಸುಮಲತಾ ಅಂಬರೀಶ್ ಅವ್ರ ಮೇಲೆ ಬಹಳ ಒಲವಿದೆ. ಹೈಕಮಾಂಡ್ ತುಂಬಾನೇ ಅವರ ಗೌರವದಿಂದ ನಡೆಸ್ಕೊಂಡಿದೆ. ಕಳೆದ 4 ವರ್ಷಗಳಿಂದನೂ ಕೂಡ ಅವರ ಗೌರವದಿಂದ ನಡೆಸ್ಕೊಂಡಿದ್ದಾರೆ. ನಮ್ಗೂನು ಕೂಡ ಒಂದು ಆಶಾಭಾವನೆ ಇದೆ, ಅವರು ಈದಲ್ಲಿ ಅವ್ರನ್ನ ಕೈ ಬಿಡಲ್ಲ. 100% ಬಿಜೆಪಿಗೆ ಮಂಡ್ಯ ಕ್ಷೇತ್ರನ ಉಳಿಸ್ಕೊಂತಾರೆ ಅನ್ನೋದು ನಮ್ಮೆಲ್ಲರೂ ಆಶಾಭಾವನೆ ಇದೆ. ಒಂದು ವೇಳೆ ಆದಂತ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ತೀರ್ಮಾನವನ್ನ ಮಾಡಿ ನಾಳೆ, ಯಾಕಂದ್ರೆ ಇನ್ನು ಟಿಕೆಟ್ ಅನೌನ್ಸ್ ಆಗದೆ ಇರೋದ್ರಿಂದ, ಇನ್ನು ಅಧಿಕೃತ ಆಗಿಲ್ಲ ಅಲ್ಲ ಸರ್? ಹೌದೌದು, ಅಧಿಕೃತ ಆಗದೆ ಇರೋದ್ರಿಂದ ನಾವೆಲ್ಲರೂ ಒಂದು ಈಗ ನಮ್ಗೇನು ಒಂದು ಆಶಾಭಾವನೆ, ಖಂಡಿತ ಬಿಜೆಪಿಯವರು ಆ ಕ್ಷೇತ್ರವನ್ನ ಉಳಿಸ್ಕೊಳ್ತಾರೆ. ಯಾಕೆಂದ್ರೆ ವಿಧಾನಸಭಾ ಚುನಾವಣೆನೇ ಬೇರೆ, ಲೋಕಸಭಾ ಚುನಾವಣೆನೇ ಬೇರೆ. ಇದು ನರೇಂದ್ರ ಮೋದಿಜಿಯವರ ಇಡೀ ವಿಶ್ವ ಕಂಡಂತ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ. ಈಗ ಮಂಡ್ಯದಲ್ಲೂ ಕೂಡ, ಇಡೀ ಕರ್ನಾಟಕದಲ್ಲೇ, ಇಡೀ ಭಾರತದಲ್ಲೇ ಮೋದಿಜಿಯವರ ಅಲೆ ಇದೆ. ಸೊ ಆ ಅಲೆ ಮಂಡ್ಯದಲ್ಲೂ ಕೂಡ ಇದೆ. ಮತ್ತೆ ಅದ್ರ ಜೊತೆಗೆ ನಮ್ಮ ಸುಮಲತಾ ಅಂಬರೀಶ್ ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಕೂಡ ಇರೋದ್ರಿಂದ ನಮ್ಗೆ ಈ ಸಲ ಬಿಜೆಪಿಯಿಂದ ನಿಂತ್ಕೊಂಡ್ರೆ ಬಹಳ ಗೆಲುವು ಸುಲಭ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಅನ್ನೋದಕ್ಕಿಂತ ಇಡೀ ಮಂಡ್ಯ ಜಿಲ್ಲೆಯ ಜನತೆ ಅಭಿಪ್ರಾಯ ಆಗಿದೆ. ಅದು ಅಂದ್ರೆ ಸ್ಪರ್ಧೆ ಅಂತೂ ಖಚಿತ ಅಂತಾನೆ ಅಲ್ವಾ? 100ಕ್ಕೆ 100 ಭಾಗ ಸ್ಪರ್ಧೆ ಅಂತೂ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಖಚಿತವಾಗಿರುತ್ತೆ. ನಮ್ಮ ಮೇಡಮ್ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ಲೋಕಸಭಾ ಕ್ಷೇತ್ರದಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಭಾಗ ಇರುತ್ತೆ, ಅದ್ರಲ್ಲಿ ನೋ ಡೌಟ್. ಸರ್, ಇನ್ನೊಂದು ವಿಚಾರ ಏನಂದ್ರೆ, ಕಾಂಗ್ರೆಸ್ ನಿಂದ ಕೂಡ ಯಾರಿಗೆ ಅಲ್ಲಿ ಟಿಕೆಟ್ ಅಂತ ಇನ್ನೂ ಆಗಿಲ್ಲ. ಸೊ ಅದೇನಾದ್ರೂ ಲೆಕ್ಕಾಚಾರ ರಾಜಕಾರಣ? ಈಗ ನಾವು ಕಳೆದ ಬಾರಿ ನಾವು ಕಾಂಗ್ರೆಸ್ ಪಕ್ಷನೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಪ್ರೋಚ್ ಮಾಡಿದ್ವಿ. ಸೊ ಅವರು ಲೋಕಸಭಾ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ.
ಹೌದು ಸೊ ಹಾಗಾಗಿ ನಾವು ಪಕ್ಷೇತರ ಜನರು ಒತ್ತಾಯದ ಮೇರೆಗೆ ಪಕ್ಷೇತರವಾಗಿ ನಿಂತ್ಕೊಂಡು ಹೌದು ಈಗ ಜನರ ಅಭಿಪ್ರಾಯನೇ ಮುಖ್ಯ ಈಗ, ಯಾಕೆಂದ್ರೆ ಜನಗಳು ತಾನೇ ಓಟ್ ಹಾಕ್ಬೇಕಾಗಿರೋದು. ಹೌದೌದು. ಬಟ್ ಈಗ 2019ಕ್ಕೂ 2024ಕ್ಕೂ ಲೆಕ್ಕಾಚಾರ ಬೇರೆ ಇದೆಯಲ್ಲ, ಕಾಂಗ್ರೆಸ್ಸೇ ಇರ್ಬೋದು. 2019 2024ಕ್ಕೂ ಲೆಕ್ಕಾಚಾರ ಇದ್ರೂನು ಸುಮಲತಾ ಅಂಬರೀಶ್ ಅವರ ಸಾಧನೆ 2019ರಿಂದ 24ಕ್ಕೆ ಇಡೀ ಮಂಡ್ಯ ಜಿಲ್ಲೆ ಜನತೆ ನೋಡಿದೆಯಲ್ವಾ. ಹೌದು ಸರ್. ಆ ನಿಟ್ಟಿನಲ್ಲಿ ನಾವು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ತೀವಿ. ಅದಲ್ಲೇನು ಎರಡು ಮಾತಿಲ್ಲ. ಓಕೆ. ಬಟ್ ಇದೆಲ್ಲ ಬೆಳವಣಿಗೆ ಜೊತೆಗೆ ಸ್ಪರ್ಧೆ ಮಾತ್ರ ಖಚಿತ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸ್ಪರ್ಧೆ ಅಂತೂ ನಾವು ಖಚಿತವಾಗಿ, ಯಾಕೆಂದ್ರೆ ಅಂತ ಸಂಸದರು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇರೋದ್ರಿಂದ, ಯಾಕೆಂದ್ರೆ ಒಳ್ಳೆ ಉತ್ತಮ ಕಾರ್ಯವನ್ನ ಮಾಡಿದ್ದಾರೆ. ಸೊ ಅವ್ರ ಕಾರ್ಯ ಎಲ್ಲಾನು ಇಡೀ ಜಿಲ್ಲೆಯ ಜನ ಇವತ್ತಿಗೂ ಕೂಡ ಒಬ್ಬ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮಂಡ್ಯದ ಇತಿಹಾಸದಲ್ಲಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಪಾರ್ಲಿಮೆಂಟ್ಗೆ ಇಷ್ಟು ಒಂದು ಹೋಗಿ ಅವರ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯನ್ನ ಪ್ರತಿನಿಧಿಸ್ತಕ್ಕಂತ ಏಕೈಕ ವ್ಯಕ್ತಿ ಏನಾದ್ರು ಇದ್ರೆ ಸುಮಲತಾ ಅಂಬರೀಶ್ ಮಾತ್ರ. ಮತ್ತೆ ಅವರು ಪ್ರತಿನಿಧಿಸೋ ಜೊತೆಗೆ ಇಲ್ಲಿನ ಜ್ವಲಂತ ಸಮಸ್ಯೆಗಳನ್ನು ಕೂಡ ಲೋಕಸಭೆಯಲ್ಲಿ ಸವಿಸ್ತಾರವಾಗಿ ಅದನ್ನ ಪ್ರಸ್ತಾಪ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಕೊಡೋದ್ರಲ್ಲಿ ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಸೊ ಅಂತ ನಾಯಕರು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಬೇಕೇ ಬೇಕಲ್ವಾ. ಅದನ್ನ ನಾವು ನಮ್ಮ ಜಿಲ್ಲೆ ಉಳಿಸ್ಕೊಂಡ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನು ಜಿಲ್ಲೆ ಅಭಿವೃದ್ಧಿ ಆಗ್ಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಓಕೆ. ಈಗ ನಾಳಿನ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ ಸರ್? ಈಗ ಮಂಡ್ಯ ರಿಲೇಟೆಡ್ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ? ಇಲ್ಲ, ನಾಳಿನ ಸಭೆ ನಮ್ಮ ಸುಮಲತಾ ಅಂಬರೀಶ್ ಅಭಿಮಾನಿಗಳು ಮತ್ತೆ ಜಿಲ್ಲೆಯಲ್ಲಿ ಅವ್ರನ್ನ ಇಷ್ಟಪಡುವಂತ ವ್ಯಕ್ತಿಗಳು, ಅಂದ್ರೆ ಅವ್ರ ಕಾರ್ಯವೈಖರಿಯನ್ನ ಇಷ್ಟಪಡುವಂತ ವ್ಯಕ್ತಿಗಳನ್ನ ನಾವು ಸೆಲೆಕ್ಟೆಡ್ ಯಾರು ನಾವೇನು ದೊಡ್ಡ ಸಭೆ ಮಾಡ್ತಾ ಇಲ್ಲ, ಒಂದು ತಾಲೂಕಿಂದ ಒಂದು 8-10 ಜನನ ಮುಖ್ಯವಾದವ್ರನ್ನ ಕರಿತಾ ಇದೀವಿ. ಸೊ ಸುಮಾರು ಒಂದು 100 ಜನದಷ್ಟು ನಾಳೆ ಸಭೆಯಲ್ಲಿ ಒಂದು ಭಾಗವಹಿಸುವಂತ ಇದಿದೆ. ನಾವೆಲ್ಲಾನು ಬೇರೆ ಎಲ್ಲಾನು ಕರಿತಾ ಇಲ್ಲ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶನೆ ಮಾಡ್ಬೇಕು ಅಂತ ಇದೀವಿ ಮಂಡ್ಯದಲ್ಲಿ. ಅದನ್ನ ಈಗ ಬರೀ ನಾಯಕರನ್ನ ಮಾತ್ರ ಕರಿತಾ ಇದೀವಿ. ನಾಳೆ ಚರ್ಚೆ ಆಗುತ್ತೆ ಯಾವ ರೀತಿ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅಂತ. ಓಕೆ. ಈಗ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಕಾಂಗ್ರೆಸ್ನಿಂದ ಯಾರಾದ್ರೂ ಸಂಪರ್ಕ ಮಾಡಿದಾರಾ ಹೇಗೆ ಸರ್ ಇಲ್ಲಿವರೆಗೂ? ಅದು ಇಲ್ಲ, ಅದು ನಮಗೆ ತಿಳಿದ ಮಟ್ಟಿಗೆ ಅದು ನಮ್ಮ ನಾಯಕರನ್ನ ಸಂಪರ್ಕ ಮಾಡಿರ್ಬೋದೇನೋ. ನಾವು ಈಗ ನಮ್ಮ ಅಜೆಂಡಾ ಒಂದೇ. ಓಕೆ ಸರ್. ಇಂಥ ಸಂಸದರನ್ನ ನಾವು ಮಂಡ್ಯದಲ್ಲಿ ಉಳಿಸ್ಕೋಬೇಕು, ನಮ್ಮ ಸಂಸದರು ನಮ್ಮ ಹೆಮ್ಮೆ ಎನ್ನುವಾಗೆ ನಾವು ಖಂಡಿತ ಆ ನಿಟ್ಟಿನಲ್ಲಿ ನಮ್ಮ ಸಂಸದರನ್ನ ಚುನಾವಣೆ ಖಂಡಿತ ನಿಲ್ಲಿಸ್ತೀವಿ. ಅದ್ರಲ್ಲಿ ಎರಡು ಮಾತಿಲ್ಲ. ಓಕೆ ಸರ್. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಸಂಸದರಾಗಿರುವಂತಹ ಸುಮಲತಾ ಅಂಬರೀಶ್ ಅವರ ಆಪ್ತರಾಗಿರುವಂತಹ ಹನಿಕೆರೆ ಶಶಿಕುಮಾರ್ ಅವರ ಮಾತುಗಳು. ಜೊತೆಗೆ ಅವರು ಹೇಳ್ತಾ ಇರುವಂತದ್ದು, ಇನ್ನು ನಾಳೆ ಸುಮಲತಾ ಅವರ ಬೆಂಗಳೂರು ಮನೆಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದೀವಿ, ಸಭೆ ಬಳಿಕ ತಮ್ಮ ನಿರ್ಧಾರವನ್ನ ಪ್ರಕಟಿಸ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಅವ್ರು ಹೇಳ್ತಾ ಇರುವಂತದ್ದು, ಬಿಜೆಪಿಯಿಂದ ಸಂಸದರಾಗಿರುವಂತಹ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೊಡದೇ ಇರ್ಲಿ, ಸ್ಪರ್ಧೆ ಮಾಡೋದು ಮಾತ್ರ ಖಚಿತ ಅಂದ್ರು. ಜೊತೆಗೆ ಕಾಂಗ್ರೆಸ್ನವರು ಯಾರಾದ್ರೂ ಸಂಪರ್ಕವನ್ನ ಮಾಡಿದಾರಾ ಅನ್ನುವಂತಹ ಮಾತುಗಳಿಗೆ ಇನ್ನೂ ಕೂಡ ಸಂಪರ್ಕ ಮಾಡಿಲ್ಲ, ಜೊತೆಗೆ ಮಾಡಿರ್ಲೂಬಹುದು ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಇನ್ನು ಅವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿಯೋದಂತೂ ಫಿಕ್ಸ್. ಆದ್ರೆ ಪಕ್ಷ ಯಾವುದು ಅನ್ನೋದು ಮಾತ್ರ ತೀರ್ಮಾನವಾಗಬೇಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಸದೆಯಾಗಿರುವಂತಹ ಸುಮಲತಾ ಅಂಬರೀಶ್ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು? ಕಾಂಗ್ರೆಸ್ನಿಂದ ಮಾಡಬೇಕಾ, ಬಿಜೆಪಿಯಿಂದ ಮಾಡಬೇಕಾ, ಅಥವಾ ಪಕ್ಷೇತರ ಅಭ್ಯರ್ಥಿಯಾಗಿ ಮಾಡಬೇಕಾ ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.